ಇದು ಆರೋಗ್ಯ ಸಚಿವರ ಕಣ್ಣು ತೆರೆಸುವಂತಹ ಸ್ಟೋರಿ. ಇದು ಆರೋಗ್ಯ ಸಚಿವರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಈ ಸುದ್ದಿ ನೋಡಿ ಆದ್ರೂ ಎಚ್ಚೆತ್ಕೊಳ್ತಾರ? ಹಾಗಾದ್ರೆ ಆರೋಗ್ಯ ಸಚಿವರು ನೋಡ್ಲೇಬೇಕಾದಂತಹ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ಕರ್ಮಕಾಂಡ. ಆರೋಗ್ಯ ಸಚಿವರ ಕಣ್ಣು ತೆರೆಸುವಂತ ಸ್ಟೋರಿ ಇದು. ಈ ಸುದ್ದಿ ನೋಡಿ ಆದ್ರೂ ಎಚ್ಚೆತ್ಕೊಳ್ತಾರ? ಹಾಗಾದ್ರೆ ಸಚಿವರು ಅಂತದೊಂದು ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮತ್ತೊಂದು ಕರ್ಮಕಾಂಡದ ಸುದ್ದಿ ಇದು. ಏನ ಸ್ಟೋರಿ ಹಾಗಾದ್ರೆ? ಬೆಳಗ್ಗೆ ಸಂಜೆ ಈತ ವೈದ್ಯ, ಬಾಕಿ ಟೈಮಲ್ಲಿ ಎಸ್ಡಿಎ ನೌಕರ. ಹಾವೇರಿ ನಕಲಿ ಡಾಕ್ಟರ್ನ ಬಂಡವಾಳ ಇದೀಗ ಬಯಲಾಗಿದೆ. ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ನಲ್ಲಿ ನಕಲಿ ವೈದ್ಯ ಸಿಕ್ಕಿಬಿದ್ದಿದ್ದಾನೆ. ನಕಲಿ ವೈದ್ಯನಿಗೆ ಸರ್ಕಾರಿ ಸಂಬಳ ಒಂದ್ ಕಡೆಯಲ್ಲಿ ಸಿಗ್ತಾ ಇದೆ. ಕಾಳಿದಾಸ ಶಾಲೆಯಲ್ಲಿ ಈ ರಾಜಶೇಖರ್ ಎಸ್ಡಿಎ ನೌಕರನಾಗಿ ಒಂದ್ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಕೂಡ ಎಸ್ಡಿಎ ನೌಕರನಾಗಿ ಕೆಲಸ ಮಾಡುವಂತ ಈತ ಅದರ ಮಧ್ಯದಲ್ಲಿ ಅಂದ್ರೆ ಬೆಳಗ್ಗೆ ಹಾಗೂ ಸಂಜೆಯ ನಂತರ ಈತ ವೈದ್ಯನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ನಕಲಿ ವೈದ್ಯನಾಗಿ ಸರ್ಕಾರದಿಂದ ಎಸ್ಡಿಎ ಸಂಬಳ ಪಡೆಯುವಂತ ರಾಜಶೇಖರ್ ಡಾಕ್ಟರ್ ಅರ್ಹತೆ ಇಲ್ಲದಿದ್ರೂ ಕೂಡ ಈತ ಡಾಕ್ಟರ್. ಸ್ಟೆಥೋಸ್ಕೋಪ್ ಹಾಕೊಂಡು ಚಿಕಿತ್ಸೆಯನ್ನ ನೀಡ್ತಾನೆ. ಸೊ ಈ ರೀತಿಯಾಗಿ ಅಮಾಯಕರ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾನೆ. ಈ ನಕಲಿ ವೈದ್ಯನ ಕಳ್ಳಾಟ ಇದೀಗ ಬಯಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಈತ ನಕಲಿ ವೈದ್ಯ ರಾಜಶೇಖರ್, ಎಸ್ಡಿಎ ನೌಕರ ಆಯಿತ. ಕಾಳಿದಾಸ ಶಾಲೆಯಲ್ಲಿ ರಾಜಶೇಖರ್ ಮಣ್ಣಮ್ಮನವರ್ ನೌಕರ ಆಯಿತ. ಸರ್ಕಾರಿ ಸಂಬಳ ತಗೋತಾನೆ, ಎಸ್ಡಿಎ ಸಂಬಳ ಪಡಿತಾ ಇದ್ದಾನೆ ರಾಜಶೇಖರ್. ಆದ್ರೆ ಈತ ವೈದ್ಯನಾಗೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ ಮತ್ತು ಸಂಜೆ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4:30ರವರೆಗೆ ಈತ ಎಸ್ಡಿಎ ಕೆಲಸ ಮಾಡ್ತಾನೆ. ಬೆಳಿಗ್ಗೆ ಮತ್ತು ಸಂಜೆ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಕಲಿ ವೈದ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ನಲ್ಲಿ ಈತನ ಕಳ್ಳಾಟ ಬಯಲಾಗಿದೆ. ಹಾವೇರಿಯ ಕುರುಬಗೊಂಡ ಗ್ರಾಮದಲ್ಲಿ ಅಕ್ರಮ ಕ್ಲಿನಿಕ್ ಅನ್ನ ಇಟ್ಕೊಂಡಿದ್ದಾನೆ. ಕುರುಬಗೊಂಡ ಗ್ರಾಮಗಳ ಮುಗ್ಧ ಜನರಿಗೆ ಈತ ಚಿಕಿತ್ಸೆ ಕೊಡ್ತಾ ಇದ್ದಾನೆ. ಎಸ್ಡಿಎ ನೌಕರ ಈತ, ಆದ್ರೆ ಇಂಜೆಕ್ಷನ್ ಸಹ ಕೊಡ್ತಾನೆ ಈತ. ಯಾವುದೋ ಕಾಯಿಲೆ, ಇನ್ಯಾವುದೋ ಔಷಧಿ. ಹಲವು ವರ್ಷಗಳಿಂದ ಈತ ನಕಲಿ ವೈದ್ಯನಾಗಿನೇ ಕೆಲಸ ಮಾಡ್ತಾ ಇದ್ದಾನೆ. ಈತನ ಕಳ್ಳಾಟ ಇದೀಗ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಕಲಿ ವೈದ್ಯನ ಕಳ್ಳಾಟ ಬೆಳಕಿಗೆ ಬಂದಿದೆ. ನಕಲಿ ವೈದ್ಯರ ಹಾವಳಿ ತಡೆಗೆ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಸೂಚನೆಗೂ ಕೂಡ ಇಂಥವರು ಡೋಂಟ್ ಕೇರ್ ಅಂತಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಯಾಕೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಅಲ್ಲಿದ್ದಂಥವರಿಗೆ, ಸುತ್ತಮುತ್ತಲಿನ ಜನರಿಗೆ ಈತನ ಅಸಲಿಯತ್ತು ಏನು ಅನ್ನೋದು ಗೊತ್ತಿರುತ್ತೆ. ಅಧಿಕಾರಿಗಳ ಗಮನಕ್ಕೆ ಹಾಗಾದ್ರೆ ಬಂದೇ ಇರಲ್ವಾ? ಯಾಕೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟಿಂಗ್ನಲ್ಲಿ ಈ ನಕಲಿ ವೈದ್ಯನ ಕಳ್ಳಾಟ ಬಯಲಾಗಿದೆ. ಸರ್ ನೀವು ಅಣ್ಣಾರಿಗೆ ಸರ್ ಇದು ಹೊಟ್ಟೆ ಉಬ್ದಂಗೆ ಆಗ್ಬಿಡ್ತೀರಿ ಸರ್. ಆಮೇಲೆ ಇಂಜೆಕ್ಷನ್ ಮಾಡಲಿ ಅಂತಂದು ಸರ್, ಗುಳಿಗೆ ಏನಾರ ಕಬ್ಬೂರು ಸರ ಇಲ್ಲೇ ಕಾಡಿನಲ್ಲಿ ಹೊಂಟಿದ್ವಿ ರೀ. ಹ್ಞೂ ರೀ. ಆಮ್ಯಾಗ ಹೊಟ್ಟೆ ಉಬ್ದಂಗೆ ಆಗೋದು, ಆಮ್ಯಾಗ ಡೇಗೆ ಬರ್ತಾವೆ ಸರ. ಇಲ್ಲ ಸರ, ಮುಳ್ಳು ಹಿಡಿತೈತೆ, ಮುಳ್ಳು ಹಿಡಿದೈತೆ, ನೋವು ಬರ್ತೈತಿ, ನೋವು ಬರೋದಿಲ್ಲ, ಬಿಸಿ ಆಗಿಲ್ಲ, ಇದು ಬರ್ತೈತೆ ರೀ. ಹೋದ್ರೆ ಮಣ್ಣಂಗೆ ಹಾಕೈತಿ, ಹೋದ್ರೆ ಆಗಲ್ಲ. ಇದು ಓಟ್ಲೆ ಸದ್ಯ ತೋರಿದು ಇಲ್ಲ ಸರ. ಹಾಂ, ಇದು ಖಾಲಿ ಹೊಟ್ಟೆ ತೊಗೊಳೋದು ಖಾಲಿ ಹೊಟ್ಟೆ ತೋರಿ ಅರ್ಧ ಗಂಟೆ ಬಿಟ್ಟು ಇಬ್ಬರು ಇತ್ತು. ಹಾಂ, ನಾನು ಬೆಳಗ್ಗೆ ಮಧ್ಯಾಹ್ನ ಹಾಕಿತ್ತು. ಇದು ಕಡಿಮೆ ಆಗೈತಿ. ಸ್ವಲ್ಪ ಎಳ್ನೀರು ಕುಡಿರಿ, ಎಳ್ನೀರು ಕುಡಿರಿ, ಏನಾಗಲ್ಲ. ಸರ್ ನೀವು ಅಣ್ಣಾರಿಗೆ ಸರ್ ಇದು ಹೊಟ್ಟೆ ಉಬ್ದಂಗೆ ಆಗ್ಬಿಡ್ತೀರಿ ಸರ್. ಆಮೇಲೆ ಇಂಜೆಕ್ಷನ್ ಮಾಡಲಿ ಅಂತಂದು ಸರ್, ಗುಳಿಗೆ ಏನಾರ ಯಾವ ಕಬ್ಬೂರು ಸರ ಇಲ್ಲೇ ಕಾಡಿನಲ್ಲಿ ಹೊಂಟಿದ್ವಿ ರೀ. ಹ್ಞೂ ರೀ. ಆಮ್ಯಾಗ ಹೊಟ್ಟೆ ಉಬ್ದಂಗೆ ಆಗೋದು, ಆಮ್ಯಾಗ ಡೇಗೆ ಬರ್ತಾವೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಇಲಾಖೆಯಲ್ಲಿ ಏನು ಫೀಲ್ಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದನೂ ಇಂಥವ್ರು ಕಂಡು ಬಂದರೆ ನಮಗೆ ಇಲಾಖೆಗೆ ಮಾಹಿತಿ ಕೊಡೋಕೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ.
ಆಮೇಲೆ ಇವೆಲ್ಲ ಹಿಂದೆಲ್ಲ ಈ ಟೈಪ್ ಬಂದಿದ್ದೂ ನಾವು ಹಿಂದ್ಗುಟ್ಟ ಅವ್ರಿಗೆ ನೋಟಿಸ್ ಕೊಡೋದಿರ್ಬೋದು, ಮತ್ತು ಕೆಲವೊಂದು ರೇಡ್ ಮಾಡಿ ಕೇಸ್ ಬುಕ್ಗಳನ್ನು ಸಹಿತ ನಮ್ಮ ತಾಲೂಕಿನಲ್ಲಿ ಮಾಡಿದ್ದೀವಿ ನಾವು ಮೊದಲಿನ ದಿನಗಳಲ್ಲೆಲ್ಲ ಮಾಡಿದ್ದೀವಿ. ನಮ್ಮ ಒಟ್ಟು ಇಲಾಖೆ ನಮಗೆ ಗಮನಕ್ಕೆ ಬಂದುಬಿಟ್ಲೆ ನಾವು ಇಮಿಡಿಯೇಟ್ ಅಂಥದ್ರ ಮೇಲೆ ಆ್ಯಕ್ಷನ್ ತೊಗೊತಾ ಇದ್ದೀವಿ. ಅದನ್ನ ಪ್ರೊಸೆಸ್ಸಲ್ಲಿ ಇದ್ದೀವಿ, ಟ್ರೇಸು ಮಾಡ್ತಾ ಇರ್ತೇವೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪವನ್, ಈ ನಕಲಿ ಡಾಕ್ಟರ್ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋದು ಎಷ್ಟು ವರ್ಷಗಳಿಂದ ಈತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಅದರ ಜೊತೆಗೆ ಈತನ ಬ್ಯಾಕ್ಗ್ರೌಂಡ್ ಏನು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಏನೇನು ಡೀಟೇಲ್ಸ್ ಇದೆ? ಮಧುಕರ್, KPME ಆಕ್ಟ್ ತಿದ್ದುಪಡಿ ಕಾಯ್ದೆ ಪ್ರಕಾರ ಸೆಕ್ಷನ್ 5ರಲ್ಲಿ ಇವರು ವೈದ್ಯರಾಗಲಿಕ್ಕೆ ಅರ್ಹತೆ ಇದ್ರೆ ನೋಂದಣಿ ಮಾಡ್ಕೊಳ್ಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೆ ಇವ್ರ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ BA ಆಗಿದೆ ಅನ್ನುವಂತ ಮಾಹಿತಿ ಇದೆ ನಮಗೆ. ಇದ್ರ ಬಗ್ಗೆ BEO ಆಫೀಸ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯದಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈತ ಒಂದು ಎಡೆಡ್ ಸ್ಕೂಲ್ನ SDA ನೌಕರ ಆಗಿ ಕೆಲಸ ಮಾಡ್ತಾನೆ. ಹಾವೇರಿ ನಗರದ ಕಾಳಿದಾಸ ಅನ್ನುವಂಥ ಒಂದು ಶಾಲೆ ಇದೆ, ಅಲ್ಲಿ ಎಡೆಡ್ ಸ್ಕೂಲ್ ಅದು ಅಂದ್ರೆ ಸರ್ಕಾರಿ ಅನುದಾನಿತ ಖಾಸಗಿ ಪ್ರೌಢಶಾಲೆ ಆಗುತ್ತೆ. ಅಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಈತ ಕೆಲಸ ಮಾಡ್ತಾನೆ. ಆದ್ರೆ ಬೆಳಿಗ್ಗೆ ಸಂಜೆ ಕುರುಬಗೊಂಡ ಅನ್ನುವಂಥ ಊರಿದೆ, ಅಂದ್ರೆ ಹಾವೇರಿ ತಾಲೂಕಿನಲ್ಲಿ, ಅಲ್ಲಿ ಬೆಳಿಗ್ಗೆ ಸಂಜೆ ಡಾಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಅದಾದ ನಂತರ 10 ಗಂಟೆಯಿಂದ ಸಂಜೆ 4:15ವರೆಗೆ ಅಂದ್ರೆ ಸ್ಕೂಲ್ನಲ್ಲಿ SDA ಆಗಿ ಕೆಲಸ ಮಾಡ್ತಾನೆ. ಒಂದ್ ಕಡೆ ಏನಂತ ಹೇಳಿದ್ರೆ ಜನರ ಜೀವನದ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದಾರೆ ಅಂತ ಪ್ರಶ್ನೆ ಎದುರಾಗುತ್ತೆ ಮಧುಕರ್. ಯಾಕಂತ ಹೇಳಿದ್ರೆ ಏನು ಕ್ವಾಲಿಫಿಕೇಶನ್ ಇಲ್ಲ, ಮತ್ತೆ ಮೆಡಿಕಲ್ ಪ್ರಾಕ್ಟೀಸ್ ಯಾವ ಡಾಕ್ಟರ್ ಹತ್ರ ಮಾಡಿದ್ರು, ಏನು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಸಮಸ್ಯೆಯ ಮೂಲ ಇಲ್ಲಿ MBBS ಮುಗಿಸಿರೋ ಡಾಕ್ಟರ್ಗಳು ಹಳ್ಳಿಗಳ ಕಡೆ ಇವತ್ತು ಕೆಲಸ ಮಾಡಲ್ಲ. ಅವ್ರು ದೊಡ್ಡ ನರ್ಸಿಂಗ್ ಹೋಮ್ ತೆಗಿತಾರೆ, ಇಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ. ಅಂತವ್ರ ಕೈಯಲ್ಲಿ ಇವರು ಮೆಡಿಕಲ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಇವ್ರು ಬಂದು ಹಳ್ಳಿಗಳಲ್ಲಿ ಇವ್ರು ಕೈ ಚಳಕ ಶುರು ಮಾಡ್ತಾರೆ ನೋಡಿ. ಟೆಟಾಸ್ಕೋಪ್ ಹಾಕೊಂಡು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇಂಥವ್ರನ್ನ ರಾಜಾರೋಷವಾಗಿ ಕ್ಲಿನಿಕ್ ಮಾಡ್ಲಿಕ್ಕೆ ಹೆಂಗ್ ಬಿಡ್ತಾರೆ ಇವರು? KPME ಆಕ್ಟ್ ಹೇಳುತ್ತೆ ಇದು. ಇದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ವಿಧಾನ ಪರಿಷತ್ನಲ್ಲಿ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಆರೋಗ್ಯಾಧಿಕಾರಿಗಳಿಗೆ. ಜಿಲ್ಲಾ DHO THOಗಳು ಹಾಗಾದ್ರೆ ಏನ್ ಮಾಡ್ತಾರೆ? ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಹಳ್ಳಿಗೆ 3-4 ಜನ ಇದ್ದಾರೆ ಇವರು. ಹಾಗಾದ್ರೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಜನರಿಗೆ ಒಂದು ವೇಳೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾದ್ರೆ ಏನೋ ಮೆಡಿಕಲ್ ರಿಯಾಕ್ಷನ್ ಆಗ್ಬಿಟ್ಟಿದೆ, ಅದು ಇದಂತ ಕಾರಣ ಹೇಳ್ಬಿಟ್ಟು ಅವ್ರನ್ನ ಸರಿ ಮಾಡಿ ಕಳಿಸ್ಬಿಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಹಳ್ಳಿಗಳ ಜನ ಜೀವನ ಕಳೀತಾ ಇದ್ದಾರೆ. MBBS ಡಾಕ್ಟರ್ಗಳು ಬರ್ತಾರೆ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತೆ, ಆದ್ರೆ ಅಂಡರಲ್ಲಿ ಒಂದು 4ರಿಂದ 5 ಹಳ್ಳಿಗಳ ಜನ ಬಂದು ಅಲ್ಲಿ ತೋರಿಸ್ಕೊಳ್ತಿರ್ತಾರೆ. ಆದ್ರೆ MBBS ಡಾಕ್ಟರ್ ಸಂಜೆ 6 ಗಂಟೆ ನಂತರ ಇರಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಈ ಊರಿಗೆ ಅನಿವಾರ್ಯ ಎಡವಟ್ಟಾಗಿರೋದು ಇದೆಯಾ? ಜನ ಏನಾದ್ರೂ ಈತನ ಮೇಲೆ ದೂರ ಹೇಳಿದಾರಾ? ಏನಾದ್ರೂ ಎಡವಟ್ಟಾಗಿರೋದು ಇದೆಯಾ ಇಲ್ಲಿ ತನಕ? ಶ್ವೇತಾ, ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅದೇ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತಲ್ಲ, ಇವ್ರದೊಂದು ಜಾಲ ಇದು. ಇದೆಲ್ಲ ಹಳ್ಳಿಗಳಲ್ಲಿ ಎಲ್ಲಾ ಕಡೆನೂ ಹಬ್ಬು ಬಿಟ್ಟಿದೆ. ಏನೋ ಒಂದು ಹೇಳಿ ಮೆಡಿಕಲ್ ಕಾರಣಗಳನ್ನ ಹೇಳಿ ಮ್ಯಾನೇಜ್ ಮಾಡುವಂತ ಪರಿಸ್ಥಿತಿ ಇವತ್ತು ಹಳ್ಳಿಗಳ ಕಡೆ ಇದೆ. ಇದು ಪರಿಸ್ಥಿತಿ ಶ್ವೇತಾ ಏನ್ ಪ್ರಮುಖವಾದಂತ ಕಾರಣ ಏನಂತ ಹೇಳಿದ್ರೆ ಈತ SDA ಆಗಿ ಗೌರ್ಮೆಂಟ್ ಸ್ಯಾಲರಿ ತಗೊಳ್ತಾನೆ. 47,000ಕ್ಕಿಂತ ಪೇ ಸ್ಕೇಲು 47,000ಕ್ಕಿಂತ ಜಾಸ್ತಿ ಇದೆ ಒಂದು. ಆದ್ರೆ ಬೆಳಿಗ್ಗೆ ಸಂಜೆ ಒಂದು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾನೆ, ಅಲ್ಲಿ ದುಡ್ಡು ಮಾಡ್ಬೇಕು ಅನ್ನುವಂತ ಅಪಾಪಿ. ಹಾಗಾದ್ರೆ ಜನರಿಗೆ ಏನಾದ್ರು ಮೆಡಿಕಲ್ ಅವ್ರಿಗೆ ಏನಾದ್ರು ವೈದ್ಯಕೀಯವಾಗಿ ಚಿಕಿತ್ಸೆ ಕೊಟ್ಟು ಅಡ್ಡ ಪರಿಣಾಮಗಳಾದ್ರೆ ಹಾಗಾದ್ರೆ ಅವ್ರ ಜೀವಕ್ಕೆ ಯಾರು ಗತಿ? ಇಂಥವ್ರನ್ನ ರಾಜಾರಾಜ್ ಇನ್ನೊಂದೇನಂತ ಹೇಳಿದ್ರೆ ಯಾರೋ ಪೊಲಿಟಿಕಲ್ ಲೀಡರ್ ಕಡೆಯಿಂದ ಫೋನ್ ಮಾಡಿಸ್ಬಿಡೋದು DHOಗೆ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳೋದು. ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಿರೋ ಕಾರಣದಿಂದಾಗಿ ಮತ್ತೆ ಈ ಆರೋಗ್ಯಾಧಿಕಾರಿಗಳು ಹೇಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು, DHO ಅವ್ರನ್ನ ಕೇಳಿದ್ರೆ 10 ಕ್ಲಿನಿಕ್ಗಳ ಮೇಲೆ ನಾವು ದಾಳಿ ಮಾಡಿ ಮುಚ್ಚಿದೀವಿ, ನೋಟಿಸ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಕರಣಗಳು, ಕೋಲಾರದಲ್ಲಿ ಬೆಳಗಾವಿಯಲ್ಲಿ ಕಂಡು ಬಂದಿರೋ ಕಾರಣವಾಗಿ ಅಲ್ಲೆಲ್ಲ ರೈಡ್ ಮಾಡಿ ಅಕ್ರಮ ಕ್ಲಿನಿಕ್ಗಳನ್ನ ಮುಚ್ಚಿಸುವಂತ ಕೆಲಸ ನಡೀತಾ ಇದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಯಾಕೆ ಈ ಆಕ್ಷನ್ ಆಗಿಲ್ಲ ಅನ್ನುವಂಥದ್ದು ಸುವರ್ಣ ನ್ಯೂಸ್ ಪ್ರಶ್ನೆ ಶ್ವೇತಾ. ಎಸ್, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.